ನಮಸ್ಕಾರ ಸ್ನೇಹಿತರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಂತ್ರಿಮಂಡಲ ಕೂಡ ಆಟೋಮೆಟಿಕ್ ಆಗಿ ಚೇಂಜ್ ಆಗಬೇಕಾಗ್ತದೆ. ಹಾಗೇನೆ ಬದಲಾವಣೆ ಕೂಡ ಆಗ್ತಾ ಇದೆ. ಈಗಾಗಲೇ 13 ಜನ ಮಂತ್ರಿಗಳು ತಮ್ಮ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ. ಕೆಲವೊಂದು ಸಮಸ್ಯೆಗಳಿದೆ, ಅದು ಬಿಡಿ, ಅದು ನಿಧಾನವಾಗಿ ಬಗೆಹರಿತದೆ. ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇದೇ ಸಂದರ್ಭದಲ್ಲಿ ಎಲ್ಲರ ನಿರೀಕ್ಷೆ ಅಂತಾನೆ ಮೊದಲ ಹಂತದಲ್ಲಿ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಾ ಇರೋ ಸಂದರ್ಭದಲ್ಲೇ ಮಂತ್ರಿ ಆಗಿ ಆಯ್ಕೆಯಾದವರು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು. ಇವ್ರು ಯಾಕೆ ಮೊದಲ ಹಂತದಲ್ಲೇ ಆಯ್ಕೆ ಆಗಿದ್ದಾರೆ ಅನ್ನೋದನ್ನ ನಾವೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಯಾಕಂದ್ರೆ ಇವರ ಹಿಂದೆ ನಡೆಸಿರುವಂತಹ ಆಡಳಿತ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿರೋದ್ರಿಂದ ಇವ್ರನ್ನ ಪುನಃ ಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೇನೆ ಇವರಿಗೆ ಈ ಹಿಂದೆ ಇದ್ದಂತಹ ITBT ಜೊತೆಗೆ ಈಗ ಗೃಹ ಖಾತೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವಾಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಖಾತೆ ಸಿಕ್ತೋ ಅವರ ಕದರೆ ಈಗ ಬದಲಾಗ್ಬಿಟ್ಟಿದೆ. ಈಗ ತಮ್ಮ ಅಧಿಕಾರವನ್ನ ಪ್ರಾರಂಭ ಮಾಡಿದ್ದಾರೆ. ಬಹಳಷ್ಟು ಸ್ಟ್ರಿಕ್ಟ್ ಆಗಿರುವಂತಹ ಮಂತ್ರಿ ಅನ್ಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಅವರು ಬಹಳಷ್ಟು ಕೆಲಸಗಳನ್ನ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಕೆಲವೊಂದು ಉದಾಹರಣೆಗಳು ಸಿಗ್ತಾ ಇದೆ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಇದರಿಂದಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಇಂಪ್ರೂವ್ ಆಗಬಹುದು, ಹಾಗೇನೆ ಇವರ ಬದ್ಧ ಶತ್ರುವಾದಂತಹ RSS ನವರು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ರಾಜ್ಯವನ್ನೇ ಬಿಟ್ಟು ಓಡಿ ಹೋಗ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದಾ, ಈ ರೀತಿಯಾದಂತ ಸಂಶಯ ಖಂಡಿತವಾಗಿ ಬರ್ತದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಪ್ರಿಯಾಂಕ್ ಖರ್ಗೆ ನಡುವೆ ಒಂದು ರೀತಿಯಾದ ಯುದ್ಧ ಪ್ರಾರಂಭ ಆಗಿದೆ. ಹಾಗಾದ್ರೆ ಇದು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡ್ಕೋಬಹುದು, ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿಯಾಗಿ ನಡ್ಕೋಬಹುದು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನಿಮ್ ಜೊತೆ ಹಂಚಿಕೊಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿಯತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಪ್ರಿಯಾಂಕ್ ಖರ್ಗೆ ಅವರ ಕಾರ್ಯಕ್ಷಮತೆ, ಅವರು ಈ ಹಿಂದೆ ತಮಗೆ ಕೊಟ್ಟಂತಹ ಖಾತೆಗಳನ್ನು ನಿರ್ವಹಿಸಿದಂತಹ ರೀತಿ, ಅಲ್ಲಿ ಅವರು ತೋರಿಸಿದಂತಹ ದಕ್ಷತೆ, ಹಾಗೇನೆ ತಮ್ಮ ಅಧೀನದಲ್ಲಿರುವಂತಹ ತಮ್ಮ ಜಿಲ್ಲೆಯನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಿದ್ದಾರೆ, ಇದೆಲ್ಲದನ್ನು ನೀವು ನೋಡಿದ್ದೀರಾ. ಅಂದ್ರೆ ಇವರ ಕಾರ್ಯಕ್ಷಮತೆ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೆಲ್ಲದೂ ಕೂಡ ಉದಾಹರಣೆಗಳಾಗಿ ಸಿಗ್ತದೆ. ಅದೇನೇ ಇರಲಿ, ಈ ಬಾರಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಡಿಷನಲ್ ಆಗಿ ಗೃಹ ಖಾತೆ ಕೂಡ ಸಿಕ್ಕಿದೆ. 2023ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ತನಗೆ ಗೃಹ ಖಾತೆ ಕೊಡಬೇಕು ಅಂತಕೊಂಡು ಬಹಳಷ್ಟು ಹಠ ಹಿಡಿದಿದ್ರಂತೆ. ಆಗ ಸಿದ್ದರಾಮಯ್ಯನವರು, ಬೇಡಪ್ಪ ನಿನ್ಗೆ ಈ ಗೃಹ ಖಾತೆ, ನಿನ್ಗೆ ಬೇರೆ ಖಾತೆಗಳನ್ನ ಕೊಡ್ತೇನೆ, ಸದ್ಯಕ್ಕೆ ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಖಾತೆಯನ್ನು ನೋಡ್ಕೊಳ್ತಾರೆ ಅಂತ ಹೇಳಿ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಅವರ ತಲೆಗೆ ಗೃಹ ಖಾತೆಯನ್ನ ಕಟ್ಟಿದ್ರು. ನಿಮ್ಗೆ ಗೊತ್ತಿದೆ ಅವ್ರು ಯಾವ ರೀತಿಯಾಗಿ ಆಡಳಿತವನ್ನ ನಡೆಸಿದ್ದಾರೆ ಅಂತೇಳಿ. ಅಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸಿರ್ಲಿಕ್ಕೆ ಹೋಗಿನೇ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ DCM ಆಗಿ ಮಾಡಿದ್ದಾರೆ. ಆದ್ರೆ ಈ ಬಾರಿ ಪರಮೇಶ್ವರ್ ಅವರು ನನ್ಗೆ ಯಾವುದೇ ಕಾರಣಕ್ಕೆ ಗೃಹ ಖಾತೆ ಬೇಡ ಅಂತೇಳಿ ನಿರಾಕರಿಸಿದ್ರು. ಆದ್ರಿಂದ ಈ ಹಿಂದೆನೆ ಅಪ್ಲಿಕೇಶನ್ ಹಾಕಿರುವಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಹೋಮ್ ಮಿನಿಸ್ಟ್ರಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಅವರು ಯಾವ ರೀತಿಯಾಗಿ ಆಡಳಿತವನ್ನ ಪ್ರಾರಂಭ ಮಾಡಿದ್ದಾರೆ ಅಂತೇಳಿ. ಯಾರೋ ಒಬ್ರು RSS ನವರಂತೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವಾಗಿ ಒಂದು ಪೋಸ್ಟ್ ನ ಹಾಕಿದ್ರು. ಅಂದ್ರೆ ಅವಾಚ್ಯವಾಗಿ ಪೋಸ್ಟ್ ಹಾಕಿದ್ದಾರೆ, ಆ ತರ ಹಾಕಬಾರ್ದಿತ್ತು. ಹಾಗಾಗಿ ಅವ್ರ ಮೇಲೆಗೆ FIR ದಾಖಲು ಮಾಡಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಅಷ್ಟೇ ಆಗಿದ್ದಿದ್ರೆ ಏನು ಸಮಸ್ಯೆ ಇರ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆತ ಹಾಕಿರುವಂತಹ ಪೋಸ್ಟ್ ಅಷ್ಟೊಂದು ಅವಾಚ್ಯವಾಗಿತ್ತು. ಆತನ ಮೇಲೆ FIR ದಾಖಲಾಗಿರುವುದು ಉತ್ತಮವೇ. ಆ ವಿಷಯದಲ್ಲಿ ಯಾವುದೇ ರೀತಿಯಂತ ರಾಜಿ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಬಾಯಿ ಚಪಲ ಇದೆಯಲ್ಲ, ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತಾ ಇತ್ತು ಅನ್ಸುತ್ತದೆ. ಆದ್ರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು RSS ನ ಕೆಣಕ್ಲಿ ಹೊರಟಿದ್ದಾರೆ. ಅವರೊಂದು ಟ್ವೀಟ್ ಅನ್ನ ಮಾಡಿ, ನಾನು ಗೃಹ ಸಚಿವನಾಗಿ ಅಧಿಕಾರ ವಹಿಸಿಕೊಂಡು ಕೇವಲ 48 ಗಂಟೆ ಕಳೆದಿದೆ ಅಷ್ಟೇ, ಅಷ್ಟರೊಳಗಡೆ ಈ RSS ನವರು ಗಲಿಬಿಲಿಗೊಂಡಿದ್ದಾರೆ, ನನಗೆ ಜೀವ ಬೆದರಿಕೆಯನ್ನು ಒಡ್ತಾ ಇದ್ದಾರೆ, ಈ ರೀತಿಯಾಗಿ ಅವರು ಹೇಳಿದ್ದಾರೆ. ಹಾಗೇನೆ RSS ನವರಿಗೆ ಇನ್ನೊಂದು ಧಮಕಿಯನ್ನು ಕೂಡ ಹಾಕಿದ್ದಾರೆ. ಅದೇನು ಅಂತ ಹೇಳಿದ್ರೆ, ನಿಮ್ಮ ಸಂಸ್ಥೆಯನ್ನ ನೋಂದಣಿ ಮಾಡ್ಲಿಕ್ಕೆ ಎಲ್ಲಾ ದಾಖಲೆಗಳನ್ನ ತಯಾರು ಮಾಡಿ ಇಟ್ಕೊಂಡಿರಿ, ಆದಷ್ಟು ಬೇಗ ನೋಂದಣಿ ಮಾಡಿಸ್ಕೊಳ್ಳಿ, ಇಲ್ಲದಿದ್ರೆ ಮುಂದೆ ಸಮಸ್ಯೆ ಉಂಟಾಗ್ತದೆ, ಈ ರೀತಿಯಾಗಿ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಅದಕ್ಕೆ ಬಿಜೆಪಿ ಕೂಡ ಒಂದು ಟ್ವೀಟ್ ಅನ್ನ ಮಾಡಿ ಉತ್ತರವನ್ನ ಕೊಟ್ಟಿದೆ. ಇಲ್ಲಿವರೆಗೆ ನನಗೆ ಗೊತ್ತಿಲ್ಲ ಅನ್ನುವ ಹೋಮ್ ಮಿನಿಸ್ಟರ್ ಇದ್ದಿದ್ರು, ಆದ್ರೆ ಈಗ ನನಗೆಲ್ಲದು ಗೊತ್ತಿದೆ ಅನ್ನುವ ಮೈಕ್ ಮಿನಿಸ್ಟರ್ ಬಂದಿದ್ದಾರೆ ಅಂತ ತಗೊಂಡು ಪ್ರಿಯಾಂಕ್ ಖರ್ಗೆ ಅವರನ್ನ ಲೇವಡಿ ಮಾಡಿದ್ದಾರೆ. ಇಷ್ಟೇ ಆಗಿದ್ದಿದ್ರೆ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂತಹ ನಿನ್ನೊಂದು ಹೇಳಿಕೆ ಇದೆಯಲ್ಲ, ಇದು ಕೂಡ ಅಷ್ಟೇ RSS ನ ಕೆರಳಿಸುವ ರೀತಿಯಲ್ಲಿ ಇತ್ತು. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಏನ್ ಹೇಳಿದಾರೋ ಅದನ್ನೇ ನಾನು ಓದಿ ಹೇಳ್ತಾ ಇದ್ದೇನೆ. RSS ಇನ್ನು 2 ವರ್ಷ ಅವಧಿಯಲ್ಲಿ ಕೋಮುವಾದವನ್ನು ಉಸಿರಾಡುವುದಿಲ್ಲ, ಕಾರಣ ಗೃಹ ಮಂತ್ರಿ ಸ್ಥಾನದಲ್ಲಿ ಸೌಮ್ಯ ಸ್ವಭಾವದ ಸಚಿವರಿಲ್ಲ, ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಹಿಂದೆ ಇದ್ದಂತ ಗೃಹ ಮಂತ್ರಿ ಅಸಮರ್ಥರಾಗಿದ್ರು, ಆದ್ರೆ ಈಗ ನಾನು ಅತ್ಯಂತ ಸಮರ್ಥ ಮತ್ತು ಸ್ಟ್ರಿಕ್ಟ್ ಆಗಿರುವಂತಹ ಗೃಹ ಮಂತ್ರಿ ಬಂದು ಕೂತಿದ್ದೇನೆ. ಆದ್ರಿಂದ ಮುಂದಿನ ದಿನಗಳಲ್ಲಿ RSS ಗೆ ಅತ್ಯಂತ ಸಂಕಷ್ಟಮಯವಾದ ದಿನಗಳು ಎದುರಾಗ್ತವೆ, ಈ ರೀತಿಯಾಗಿ ಅವರು ವಾರ್ನ್ ಮಾಡಿದ್ದಾರೆ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಈ ಪ್ರಿಯಾಂಕ್ ಖರ್ಗೆ ಅವರ ಮೆಂಟಾಲಿಟಿ, ಇವರು ಒಂದು ಸಚಿವ ಸ್ಥಾನದಲ್ಲಿದ್ದಾರೆ, ಎಲ್ಲದಕ್ಕೂ ಕೂಡ ರಿಪ್ಲೈ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ.
ಯಾರೋ ಟ್ವೀಟ್ ಮಾಡ್ತಾರೆ, ಅದಕ್ಕೆ ಇನ್ಯಾರೋ ಒಂದು ಕಮೆಂಟ್ ಹಾಕ್ತಾರೆ, ಆ ಕಮೆಂಟಿಗೆ ಇನ್ನೊಬ್ರು ಕಮೆಂಟ್ ಹಾಕ್ತಾರೆ. ಈ ರೀತಿಯಾಗಿ ಕಮೆಂಟ್ಗಳು ಬರ್ತಾನೆ ಇರ್ತದೆ. ಆದ್ರೆ ಆ ಎಲ್ಲಾ ಕಮೆಂಟ್ಗಳಿಗೆ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳುವಂತ ಕೆಲಸವನ್ನ ಪ್ರಿಯಾಂಕ್ ಖರ್ಗೆ ಅವರು ಮಾಡಬಾರ್ದು. ಯಾಕಂದ್ರೆ ಇವರೊಂದು ಉನ್ನತ ಸ್ಥಾನದಲ್ಲಿದ್ದಾರೆ, ಇವರಿಗೆ ಇವರದ್ದೇ ಆದಂತಹ ಕರ್ತವ್ಯಗಳಿರ್ತದೆ, ಕೆಲಸಗಳಿರ್ತದೆ. ಆ ಕೆಲಸಗಳನ್ನ ಮಾಡೋದನ್ನ ಬಿಟ್ಟು ಈ ಟ್ವೀಟ್ ಮಾಡ್ಕೊಂಡು ಕೂತ್ಕೊಳ್ಳೋದನ್ನ ಪ್ರಿಯಾಂಕ್ ಖರ್ಗೆ ಅವರು ಬಿಡೋದು ಒಳ್ಳೇದು ಅನಿಸ್ತದೆ. ಅದಲ್ಲದೇನೆ ಇನ್ನೂ ಪ್ರಮುಖವಾದಂತ ವಿಷಯ ಏನಂತ ಹೇಳಿದ್ರೆ, ಈ RSS ನ ಕೆಣಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದನ್ನ ಇವ್ರು ಬಿಡೋದು ಉತ್ತಮ ಅನಿಸ್ತದೆ. ನೀವು ಈ ಹಿಂದೆ ಕೂಡ ನೋಡಿದ್ದೀರಾ, ಅವ್ರಿಗೆ ಸಂಬಂಧಪಡದೆ ಇರುವಂತಹ ಎಲ್ಲಾ ವಿಷಯಗಳಲ್ಲಿ ಮೂಗು ತೋರಿಸ್ತಾ ಇದ್ರು. ವಿಧಾನಸಭೆಯಲ್ಲಿ ಕೂಡ ಅಷ್ಟೇ, ಯಾರಿಗೋ ಪ್ರಶ್ನೆ ಕೇಳಿದ್ರೆ ಇವ್ರು ನಿಂತ್ಕೊಂಡು ಉತ್ತರ ಕೊಡ್ತಾ ಇದ್ರು. ಆ ಮುಖಾಂತರ ತಾನು ಯಾವಾಗ್ಲೂ ಕೂಡ ಪ್ರಚಾರದಲ್ಲಿರ್ಬೇಕು ಅಂತೇಳಿ ಯೋಚನೆ ಮಾಡುವಂತಹ ವ್ಯಕ್ತಿ ಪ್ರಿಯಾಂಕ್ ಖರ್ಗೆ ಅನ್ಸ್ತದೆ. ಹಾಗಾಗಿ ಸತತವಾಗಿ ಏನಾದ್ರೂ ಒಂದು ಹೇಳಿಕೆಗಳನ್ನ ಕೊಟ್ಕೊಂಡು ಸುದ್ದಿಯಲ್ಲಿರ್ತಾರೆ. ಈಗ ಕೂಡ ಅಷ್ಟೇ, ಇವರು ಗೃಹ ಮಂತ್ರಿಗಳಾಗಿದ್ರೆ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳಿರ್ತದೆ. ಕಾನೂನು ಸುವ್ಯವಸ್ಥೆಯನ್ನು ನೋಡ್ಕೋಬೇಕು, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ನೋಡ್ಕೋಬೇಕು. ಅದಕ್ಕೆ ಬದಲಾಗಿ ನಾನು ಗೃಹ ಮಂತ್ರಿ ಆಗಿರೋದೇ ಕೇವಲ RSS ನ ಕಂಟ್ರೋಲ್ ಮಾಡ್ಲಿಕ್ಕೆ ಅನ್ನುವ ರೀತಿಯಲ್ಲಿ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲದಿದ್ರೆ ನಿಮ್ಮ ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಳಿ, ನೋಂದಣಿ ಮಾಡ್ಕೊಳ್ಳಿ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡಬೇಕಾದಂತ ಅವಶ್ಯಕತೆ ಇಲ್ಲ ಅನ್ಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ನನ್ಗೆ ಗೊತ್ತಿದ್ದಾಗೆ ಈ ಸಂಸ್ಥೆಯನ್ನ ನೋಂದಣಿ ಮಾಡಿಸಬೇಕಾದಂತ ಕೆಲಸ ಕೇಂದ್ರ ಸರ್ಕಾರದ್ದು ಅನ್ಸ್ತದೆ. ನಮ್ಮ ದೇಶವನ್ನ 55-60 ವರ್ಷಗಳವರೆಗೆ ಆಳಿದಂತಹ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತದೆ. ಆ ಸಂದರ್ಭದಲ್ಲಿ ಇವರು ಏನು ಕಡ್ಲೆಕಾಯಿ ತಿಂತ ಕೂತ್ಕೊಂಡಿದ್ರ, ಆ ಸಂದರ್ಭದಲ್ಲೇ RSS ನ ನೋಂದಣಿ ಮಾಡಿಸುವಂತ ಕೆಲಸವನ್ನು ಇವ್ರು ಮಾಡಬಹುದಿತ್ತು. ಪ್ರಿಯಾಂಕ್ ಖರ್ಗೆ ಅವರಿಗೆ RSS ನ ನೋಡಿದ್ರೆ ಆಗ್ ಬರೋದಿಲ್ಲ. ಪ್ರತಿದಿನ ಅವರು ಒಂದಲ್ಲ ಒಂದ್ ರೀತಿಯಾಗಿ RSS ನ ಕೆಣಕ್ತಾ ಇರ್ತಾರೆ, RSS ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ, ಮನುಸ್ಮೃತಿ ಅಂತೇಳಿ ಹೇಳ್ತಾರೆ. ಹಾಗೇನೆ RSS ನವರು ಸಂವಿಧಾನವನ್ನು ಒಪ್ಕೊಳ್ಳೋದಿಲ್ಲ, RSS ಮತ್ತು BJP ಸಂವಿಧಾನವನ್ನ ಬದಲಾವಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈ ರೀತಿಯಾದಂತಹ ಪ್ರೊಪಗಂಡಗಳನ್ನ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಇಲ್ಲಿ ಮನುಸ್ಮೃತಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಮನು ಅನ್ನುವ ಒಬ್ಬ ರಾಜ ಅಥವಾ ಋಷಿ ಯಾರು ಇರ್ಬೋದು, ಆತ ಸಾವಿರಾರು ವರ್ಷಗಳ ಹಿಂದೆ ಒಂದು ಗ್ರಂಥವನ್ನ ರಚನೆ ಮಾಡಿದ್ದ. ಆ ಕಾಲಘಟ್ಟಕ್ಕೆ ಸರಿಯಾಗಿ ಆತ ಆ ಗ್ರಂಥದಲ್ಲಿ ಕೆಲವೊಂದು ವಿಷಯಗಳನ್ನ ಬರೆದಿದ್ದ. ಹಾಗೇನೆ ನಾನು ಓದಿಲ್ಲ, ನಾನು ಗೊತ್ತಿದ್ದ ಮಟ್ಟಿಗೆ ಕೊನೆಯದಾಗಿ ಇದು ಕಾಲಕ್ಕೆ ಬದಲಾಗಬೇಕು ಅಂತ ಕೂಡ ಬರೆದಿದ್ದಾನಂತೆ. ಇವತ್ತು ಯಾರು ಕೂಡ ಮನುಸ್ಮೃತಿಯಲ್ಲಿ ಏನಿದೆಯೋ ಅದನ್ನ ಫಾಲೋ ಮಾಡೋದಿಲ್ಲ, ಅದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಆದ್ರೆ ರಾಜಕೀಯ ಲಾಭಕ್ಕಾಗಿ ಇವರು ಯಾವಾಗ್ಲೂ ಕೂಡ ಮನುಸ್ಮೃತಿ ಬಗ್ಗೆ ಮಾತಾಡ್ತಾರೆ. ಆದ್ರೆ ಬೇರೆ ಧರ್ಮಗಳಿದೆಯಲ್ಲ, ಆ ಧರ್ಮ ಗ್ರಂಥಗಳಲ್ಲಿ ಏನ್ ಹೇಳಿದೆ, ಅಲ್ಲಿ ಮಹಿಳೆಯರನ್ನ ಯಾವ ರೀತಿಯಾಗಿ ನಡ್ಸ್ಕೋಬೇಕು ಅಂತ ಹೇಳಿ ಹೇಳಿದ್ದಾರೆ, ಅದನ್ನ ವಿರೋಧಿಸಿ ಇವರು ಒಂದೇ ಒಂದು ದಿನ ಒಂದು ಹೇಳಿಕೆಯನ್ನು ಕೂಡ ಕೊಡೋದಿಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡಿದ್ರೆ ಇವ್ರಿಗೆ ಸಮಸ್ಯೆ ಆಗ್ತದೆ, ಇವ್ರಿಗೆ ವೋಟ್ ಸಿಗಲ್ಲ, ಅಥವಾ ಇವ್ರ ಮೇಲೆ ದಾಳಿ ನಡೆಯುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಇಲ್ಲಿ ಪದೇ ಪದೇ ಇವರು ಮನುಸ್ಮೃತಿ ಅಂತ ಹೇಳ್ಕೊಂಡು ಒಂದಿಷ್ಟು ಜನರನ್ನು ದೂಷಿಸಿಕೊಂಡಿರ್ತಾರೆ. RSS ನವರು 100 ವರ್ಷ ಕಂಪ್ಲೀಟ್ ಮಾಡಿದ್ದಕ್ಕಾಗಿ ಕಳೆದ ವರ್ಷ ನಡೆದಂತಹ ಈ ಮಾರ್ಚ್ ಫಾಸ್ಟ್ ಗಳಿರ್ಬೋದು, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಆಗ್ಲಿಲ್ಲ, ಎಲ್ಲಾ ಕಡೆ ಅವರು ಮಾರ್ಚ್ ಫಾಸ್ಟ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿನಿಧಿಸುವಂತಹ ಚಿತ್ತಾಪುರದಲ್ಲಿ ಇವರು RSS ಗೆ ಪಥಸಂಚಲನ ಮಾಡ್ಲಿಕ್ಕೆ ನಾನು ಚಾನ್ಸೇ ಕೊಡಲ್ಲ, ಅದನ್ನು ನಾನು ನಿಲ್ಲಿಸ್ತೇನೆ, ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟರು. ಅದಕ್ಕಾಗಿ ಏನೇನೋ ಕಿತಾಪತಿಗಳನ್ನ ಮಾಡಿದ್ರು, ಎಲ್ಲೋ ನಿಮ್ಗೆ ಗೊತ್ತಿದೆ. ಇದ್ದಕ್ಕಿದ್ದಾಗೆ ಒಂದಿಷ್ಟು ಸಂಸ್ಥೆಗಳು RSS ಯಾವ ದಿನ ಪಥಸಂಚಲನ ಮಾಡ್ಲಿಕ್ಕೆ ಪೊಲೀಸ್ ಪರ್ಮಿಷನ್ ನ ಕೇಳ್ತೋ ಅದೇ ದಿನ ನಾವು ಕೂಡ ಪಥಸಂಚಲನ ಮಾಡ್ತೇವೆ, ನಾವು ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಈ ಸ್ಥಳದಿಂದ ಈ ಸ್ಥಳಕ್ಕೆ ಹೋಗ್ತೇವೆ, ಈ ರೀತಿಯಾಗಿ ಪರ್ಮಿಷನ್ ನ ಕೇಳಿದ್ರು. ಇದೆಲ್ಲದು ನಿಮ್ಗೆ ಗೊತ್ತಿದೆ. ಇದ್ರ ಹಿಂದೆ ಯಾರಿದ್ರು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಕೊನೆಗೂ RSS ನವರು ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಪಥಸಂಚಲನ ಮಾಡಿದ್ರು. ಅದನ್ನ ತಡೆಯಲಿಕ್ಕೆ ಪ್ರಿಯಾಂಕ್ ಖರ್ಗೆ ಕೈಲಿ ಆಗ್ಲಿಲ್ಲ. ಒಮ್ಮೆ RSS ನ ಪಥಸಂಚಲನ ಆದ್ಮೇಲೆ ಅಲ್ಲಿ ಉಳಿದವರು ಕೂಡ ಎಲ್ಲ ಪರ್ಮಿಷನ್ ಕೇಳಿದ್ರಲ್ಲ, ಅವ್ರು ಏನಾದ್ರು ಅನ್ನೋದು ಸುದ್ದಿನೇ ಇಲ್ಲ. ಇಲ್ಲಿ ಇವರ ಇಂಟೆನ್ಷನ್ ಏನಿತ್ತು ಅಂತ ಹೇಳಿದ್ರೆ, RSS ಗೆ ನಾವು ಅಲ್ಲಿ ಪಥಸಂಚಲನ ಮಾಡ್ಲಿ ಬಿಡೋದಿಲ್ಲ, ಅದರಿಂದಾಗಿ ಕೋಮು ಸೌಹಾರ್ದತೆ ಹಾಳಾಗ್ತದೆ, ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಕೊಂಡು ಬಂದ್ರು. ನೀವು ನೋಡಿರ್ಬೋದು, ಪ್ರಿಯಾಂಕ್ ಖರ್ಗೆ ಕೂಡ ಇವಾಗ್ಲೂ ಅದನ್ನೇ ಹೇಳ್ತಾ ಇರುವಂತದ್ದು. ಆದ್ರೆ ನನ್ಗೆ ಗೊತ್ತಿದ್ದ ಮಟ್ಟಿಗೆ RSS ಎಲ್ಲೆಲ್ಲ ಪಥಸಂಚಲನ ಮಾಡಿದ್ಯೋ ಎಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಕೋಮು ಸೌಹಾರ್ದತೆ ಹಾಳಾಗ್ಲಿಲ್ಲ, ಎಲ್ಲೋದು ನಾರ್ಮಲ್ ಆಗಿಯೇ ಇದೆ. ಇದೆಲ್ಲದ್ರ ನಡುವೆ ನನಗೆ ಇನ್ನೊಂದು ಡೌಟ್ ಬರ್ತಾ ಇದೆ. ಈ ಬಾರಿಯ ಗಣೇಶೋತ್ಸವದ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ, ಗಣೇಶ ವಿಸರ್ಜನೆ ನಡೀತದೆ. ಆ ಸಂದರ್ಭದಲ್ಲಿ ಮೆರವಣಿಗೆಗಳು ಕೂಡ ನಡೀತದೆ. ಈ ಮೆರವಣಿಗೆಗಳು ಈ ಬಾರಿ ನಡೆಸಬಹುದಾ, ಅಥವಾ ಅದಕ್ಕೆ ಬ್ರೇಕ್ ಹಾಕ್ಸ್ತಾರ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು? ಈ ರೀತಿಯಾದಂತ ಒಂದು ಸಂಶಯ ಮೂಡ್ತಾ ಇದೆ. ಕಳೆದ ಬಾರಿ ಸೌಮ್ಯ ಸ್ವಭಾವದ ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಿದ್ರು. ಆ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಸಮಸ್ಯೆಗಳು ಉಂಟಾಗಿತ್ತು. ಆದ್ರೆ ಈ ಬಾರಿ ಅತ್ಯಂತ ಸ್ಟ್ರಿಕ್ಟ್ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಮಂತ್ರಿಗಳಾಗಿರೋದ್ರಿಂದ ಈ ಬಾರಿಯ ಗಣೇಶ ವಿಸರ್ಜನೆಗೆ ಪರ್ಮಿಷನ್ ಸಿಗೋದು ಕೂಡ ತುಂಬಾ ಕಷ್ಟ ಅನಿಸ್ತಾ ಇದೆ. ಇಲ್ಲಿ ನನ್ಗೆ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಮೊನ್ನೆ ಅಷ್ಟೇ ಮಂತ್ರಿ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಮಾಡಬೇಕಾಗಿರುವಂತಹ ಪ್ರಮುಖ ಕೆಲಸ ಏನು ಅಂತ ಹೇಳಿದ್ರೆ, ಎಲ್ಲಾ ಪೊಲೀಸ್ ಲಿಮಿಟ್ಸ್ ನಲ್ಲಿ ಏನೆಲ್ಲ ನಡೀತಾ ಇದೆ, ಯಾರ್ಯಾರು ಕಾನೂನು ಬಾಹಿರ ಚಟುವಟಿಕೆಗಳ ನಿರತರಾಗಿದ್ದಾರೆ, ಅದರಲ್ಲೂ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಬಹಳಷ್ಟು ಡ್ರಗ್ಸ್ ದಂಧೆ ನಡೀತಾ ಇದೆ. ಹಾಗೇನೆ ಗಾಂಜಾ ಅನ್ನೋದು ಕೆಲವೊಂದು ಕಡೆಗಳಲ್ಲಿ ಓಪನ್ ಆಗಿ ಸಿಗ್ತಾ ಇದೆ ಅನ್ನುವ ಸುದ್ದಿ ಕೂಡ ಎಲ್ಲೆಡೆ ಹರಿದಾಡ್ತಾ ಇದೆ. ಇದನ್ನ ಕಂಟ್ರೋಲ್ ಮಾಡುವಂತ ಕೆಲಸಕ್ಕೆ ಕೈ ಹಾಕಬೇಕು. ಹಾಗೇನೆ ಒಂದು ಕೋಮಿನವರಿಗೆ ಒಂದು ಅಭ್ಯಾಸ ಇದೆ,
ಅವರು ಸಾಮಾನ್ಯವಾಗಿ ಯಾವುದೇ ರೂಲ್ಸ್ ಅನ್ನ ಫಾಲೋ ಮಾಡೋದಿಲ್ಲ. ಅದರಲ್ಲೂ ಪ್ರಮುಖವಾಗಿ 2 ವೀಲರ್ ಓಡಿಸ್ತಾರಲ್ಲ, ಅವರು ಸಾಮಾನ್ಯವಾಗಿ ಹೆಲ್ಮೆಟ್ನೇ ಹಾಕೋದಿಲ್ಲ. ಅಂತಹ ಕೆಲವೊಂದು ಏರಿಯಾಗಳು ಕೂಡ ಇದೆ. ಅಂತಹ ಏರಿಯಾಗಳಲ್ಲಿ ಇವರು ಸ್ಟ್ರಿಕ್ಟ್ ಆಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು, ಎಲ್ಲರೂ ಕಾನೂನನ್ನ ಪಾಲಿಸಬೇಕು, ಈ ರೀತಿಯಾಗಿ ಅಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟು ಅಲ್ಲಿಯ ಜನರ ಮೇಲೆ ನಿಗಾ ಇಡೋದು ಒಳ್ಳೇದು ಅನ್ಸ್ತದೆ. ಯಾಕಂತ ಹೇಳಿದ್ರೆ ಹೆಲ್ಮೆಟ್ ಹಾಕದೇನೆ ಹೋದ್ರೆ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಅವರ ಜೀವಕ್ಕೆ ಹಾನಿ ಆಗುವಂತಹದ್ದು. ಅದನ್ನ ತಪ್ಪಿಸಬೇಕು ಅಂತ ಹೇಳಿದ್ರೆ ಆ ಲಿಮಿಟ್ ನಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಅತ್ಯಂತ ಸ್ಟ್ರಿಕ್ಟ್ ಆಗಿರ್ಬೇಕು. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ವ್ಯವಸ್ಥೆ ಮಾಡಬೇಕು ಅನ್ಸ್ತದೆ. ಹಾಗೇನೆ ಕೆಲವೊಂದು ಏರಿಯಾಗಳನ್ನ ತಮ್ಮದ್ದೇ ಅಂತೇಳಿ ತಿಳ್ಕೊಂಡಿರುವಂತಹ ಈ ಒಂದು ಕೋಮಿನವರು ತಮ್ಮ ವಾಹನದಲ್ಲಿ ಯಾವುದೇ ರೀತಿಯಂತ ದಾಖಲೆಗಳನ್ನ ಇಟ್ಕೊಂಡಿರಲ್ಲ, ಇನ್ಶೂರೆನ್ಸ್ ರಿನ್ಯೂವಲ್ ಮಾಡೋದೇ ಇಲ್ಲ, ಡ್ರೈವಿಂಗ್ ಲೈಸೆನ್ಸ್ ಅವ್ರ ಕೈಲಿ ಇರೋದೇ ಇಲ್ಲ. ಇದೆಲ್ಲದರ ಕಡೆ ಇವರು ಗಮನವನ್ನ ಹರಿಸಬೇಕು. ಹಾಗೇನೆ ವಸೂಲಿ ದಂಧೆ ಕೂಡ ಬಹಳ ಜೋರಾಗಿ ಬೆಂಗಳೂರಿನಲ್ಲಿ ನಡೀತಾ ಇದೆ ಕೆಲವೊಂದು ಕಡೆಗಳಲ್ಲಿ, ಅದನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡಬೇಕು. ಹಾಗೇನೆ ರಾಜ್ಯದಾದ್ಯಂತ ನಡೀತಾ ಇರುವಂತಹ ಹಲವಾರು ಇಲ್ಲಿಗಲ್ ಬಿಸ್ನೆಸ್ ಗಳಿದೆ, ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಸ್ವಲ್ಪ ಗಮನ ಹರಿಸಬೇಕು. ಅದೆಲ್ಲದನ್ನ ಬಿಟ್ಟು ಕೇವಲ ನಾನು RSS ನ ಕಂಟ್ರೋಲ್ ಮಾಡ್ಲಿಕ್ಕಾಗಿ ಗೃಹ ಮಂತ್ರಿ ಆಗಿದ್ದೇನಂತೇಳಿ ಬಡಾಯಿ ಕೊಚ್ಕೊಳ್ಳೋದನ್ನ ಬಿಡೋದು ಒಳ್ಳೇದು ಅನ್ಸ್ತದೆ. ಹಾಗೇನೆ ನೋಂದಣಿ ವಿಷಯ ಇಂಥದ್ದೆಲ್ಲದು ಕೂಡ ಇವರ ಇಲಾಖೆಯ ಅಂಡರ್ ಬರೋದಿಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಅದ್ರ ಬಗ್ಗೆ ನಾನು ಅಷ್ಟೊಂದು ಸ್ಟಡಿ ಮಾಡಿಲ್ಲ. ಯಾರಿಗಾರು ಗೊತ್ತಿದ್ರೆ ಹೇಳಬಹುದು ಯಾವ ರೀತಿಯಾಗಿ ನೋಂದಣಿ ಮಾಡ್ಕೋಬೇಕು ಅಂತೇಳಿ. ಅದಕ್ಕೆ ಸಂಬಂಧಪಟ್ಟವರು ಅದನ್ನು ನೋಡ್ಕೊಳ್ತಾರೆ. ಆದ್ರೆ ವಿನಾಕಾರಣ RSS ನ ದೂಷಿಸಿಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲಿಗೆ ಬೇರೆ ಕೆಲಸಗಳ ಮೇಲೆ ಇವರು ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತವಾಗಿ ರಾಜ್ಯಕ್ಕೆ ಒಳ್ಳೆ ಆಗ್ತದೆ. ಅದೆಲ್ಲದನ್ನು ಬಿಟ್ಟು ತಮ್ಮ ಘನತೆಗೆ ತಕ್ಕುದಲ್ಲದಂತಹ ಈ ರೀತಿಯಂತ ಹೇಳಿಕೆಗಳನ್ನು ಕೊಡೋದು ಅವ್ರು ನಿಲ್ಲಿಸಿದ್ರೆ ತುಂಬಾ ಒಳ್ಳೇದು ಅನ್ಸ್ತದೆ. ಯಾಕಂತ ಹೇಳಿದ್ರೆ ನೋಡಿ, ನಿನ್ನೆ ಇವ್ರು ಏನೋ ಒಂದು ಹೇಳಿಕೆಯನ್ನು ಕೊಟ್ಟರು, RSS ನ ಬ್ಯಾನ್ ಮಾಡ್ತೇವೆ ಈ ರೀತಿ ಏನೋ ಹೇಳಿದ್ರು. CT ರವಿ ಅವರು ಒಂದು ರಿಪ್ಲೈ ಕೂಡ ಕೊಟ್ಟರು, ನಿಮ್ಮ ತಂದೆ ಕರ್ನಾಟಕದಲ್ಲಿ ಗೃಹ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕೂಡ RSS ನ ಏನು ಮಾಡ್ಕೊಳ್ಳಿಕ್ಕಾಗಿಲ್ಲ, ನಿನ್ನ ಕೈಲಿ ಏನಾಗ್ತದೆ, ಈ ರೀತಿಯಾಗಿ ಅವರೊಂದು ಹೇಳಿಕೆಯನ್ನು ಕೊಟ್ಟರು. ಸುಮ್ನೆ ಯಾಕೆ ಬೇರೆಯವ್ರ ಕೈಲಿ ಕೋಲ್ ಕೊಟ್ಟು ನೀವು ಪೆಟ್ಟು ತಿಂತೀರಾ? ಅದ್ರ ಬದಲಿ ನಿಮ್ಮ ಇಲಾಖೆಯ ಕೆಲಸ ಏನಿದೆ ಅದನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ. RSS ಏನಾದ್ರೂ ತಪ್ಪನ್ನ ಮಾಡಿದ್ರೆ ಖಂಡಿತವಾಗಿ ಅವ್ರನ್ನ ಶಿಕ್ಷಿಸಿ, ಅದರಲ್ಲಿ ಯಾವುದೇ ರೀತಿಯಂತ ಮುಲಾಜಿರಬಾರದು. ಅದ್ರ ಜೊತೆಗೆ ಬಹಳಷ್ಟು ಕೋಮು ಶಕ್ತಿಗಳು ಕರ್ನಾಟಕದಲ್ಲಿ ಆಕ್ಟಿವ್ ಆಗಿದೆ. ಹಾಗೇನೆ ಭಯೋತ್ಪಾದಕ ಕೃತ್ಯಗಳು ಕೂಡ ಅವರು ನಿರತರಾಗಿದ್ದಾರೆ. ಅದ್ರ ಜೊತೆಗೆ ಒಂದಿಷ್ಟು ಬಾಂಗ್ಲಾ ಅಕ್ರಮ ನಿವಾಸಿಗಳು ಕರ್ನಾಟಕದ ಕಡೆಗೆ ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಅಂತವ್ರನ್ನ ಗುರುತಿಸಿ ಇಲ್ಲಿಂದ ಹೊರ ಹಾಕುವಂತ ಕೆಲಸವನ್ನ ತಾವು ಮಾಡಿದ್ರೆ ತುಂಬಾ ಉತ್ತಮ ಅನಿಸ್ತದೆ. ಆ ಮೂಲಕ ಪ್ರಿಯಾಂಕ್ ಖರ್ಗೆ ಅವರು ತಾನೋರ್ವ ದಕ್ಷ ಗೃಹ ಮಂತ್ರಿ ಅಂತ ತಗೊಂಡು ಪ್ರೂವ್ ಮಾಡಿ ತೋರಿಸಬೇಕಾಗಿದೆ. ಇಷ್ಟು ಮಾಡಿದ್ರೆ ಖಂಡಿತವಾಗಿ ಕರ್ನಾಟಕದ ಜನತೆ ಇವರಿಗೆ ಯಾವಾಗಲೂ ಕೂಡ ಚಿರಋಣಿ ಆಗಿರ್ತಾರೆ. ಅದೆಲ್ಲದನ್ನ ಬಿಟ್ಟು ಈ ರೀತಿಯಾದಂತಹ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡೋದು ಅಥವಾ ಯಾರೋ ಕಮೆಂಟ್ ಹಾಕಿದ್ರು ಅದಕ್ಕೆ ರಿಪ್ಲೈ ಕೊಟ್ಕೊಂಡು ಕೂತ್ಕೊಳ್ಳುವಂತಹ ಕೆಲಸವನ್ನ ಮಾಡೋದು ಬೇಡ. ಹೇಗೂ ಟೀಕೆಗಳಿದ್ದೇ ಇರ್ತದೆ, ಟೀಕೆಗಳನ್ನ ಆರೋಗ್ಯಕರವಾಗಿ ಸ್ವೀಕರಿಸಿ ನಿಮ್ಮ ಕೆಲಸವನ್ನ ನೀವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ. ಇಷ್ಟು ಮಾಡಿದ್ರೆ ಕರ್ನಾಟಕ ಕೂಡ ನೆಮ್ಮದಿಯಾಗಿರ್ತದೆ. ಹಾಗೇನೆ ನಿಮ್ಮ ಬಗ್ಗೆ ಕೂಡ ಯಾರು ತಪ್ಪಾಗಿ ಮಾತಾಡೋದಿಲ್ಲ. ಇದನ್ನ ಪ್ರಿಯಾಂಕ್ ಖರ್ಗೆ ಅವರು ಅರ್ಥ ಮಾಡ್ಕೊಂಡ್ರೆ ತುಂಬಾ ಉತ್ತಮ ಅನಿಸ್ತದೆ. ಈಗಷ್ಟೇ ಇವರ ಆಡಳಿತ ಪ್ರಾರಂಭ ಆಗಿದೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರ್ತದೆ ಅನ್ನೋದನ್ನ ನಾವು ಕಾದ್ ನೋಡೋಣ. ಸ್ನೇಹಿತರೆ, ಪ್ರಿಯಾಂಕ್ ಖರ್ಗೆ ಅವರ ಈ ರೀತಿಯಾದಂತಹ ಹೇಳಿಕೆಗಳ ಬಗ್ಗೆ ನಿಮ್ಗೆ ಏನಿಸ್ತದೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.